ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪ ಸ್ಥಾನ ಹೊತ್ತಿರುವಂತಹ A1 ಆರೋಪಿ ಪವಿತ್ರಗೌಡ A2 ದರ್ಶನ್ ಸದ್ಯ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಆದರೆ ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಐಒ ವಿರುದ್ಧನೇ ಈಗ ಕ್ರಿಮಿನಲ್ ಕೇಸ್ ದಾಖಲಾಗುತ್ತಾ ಅನ್ನುವಂತಹ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಆ ಎಡವಟ್ಟು ಈಗ ತನಿಖಾಧಿಕಾರಿಗಳ ವಿರುದ್ಧವೇ ಈಗ ಕೇಸ್ ದಾಖಲಾಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಈಗ ಹುಡ್ತಾ ಇದೆ. ದರ್ಶನ್ ಮತ್ತೆ ಗ್ಯಾಂಗ್ ಈ ಮಹಜರು ಕಾಪಿಯಲ್ಲಿರುವಂತಹ ಸ್ಥಳವೇ ಬೇರೆ, ಆದರೆ ಹೇಳಿದ್ದ ಜಾಗನೇ ಬೇರೆ ಅಂತ ಗೊತ್ತಾಗ್ತಾ ಇದೆ. ಎಲ್ಲೋ ಮಹಜರು ಮಾಡಿ ಕಾಮಾಕ್ಷಿಪಾಳ್ಯ ಠಾಣೆ ಅಂತ ಈಗ ಪೊಲೀಸ್ನವರು ಹೇಳ್ತಾ ಇದ್ದಾರೆ. ಟೈಲ್ಸ್ ಹಾಕಿರುವ ಕ್ಯಾಬಿನಲ್ಲಿ ಈಗ ಪೊಲೀಸ್ನವರು ಆಲ್ರೆಡಿ ಫೋಟೋ ತೆಗೆದು ಸಬ್ಮಿಟ್ ಮಾಡಿದ್ರು. ಇದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಅಂತ ಪೊಲೀಸ್ನವರು ಉಲ್ಲೇಖ ಕೂಡ ಮಾಡಿದ್ರು. ಅಸಲಿಗೆ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಟೈಲ್ಸ್ ಫ್ಲೋರಿಂಗ್ ಇಲ್ವೇ ಇಲ್ಲ. ಸ್ಥಳ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ CCH 64ನೇ ಕೋರ್ಟ್ ಈಗ ಕೇಳ್ಕೊಂಡಿದೆ. ಇಂದು ವಕೀಲರ ಸಮ್ಮುಖದಲ್ಲೇ ಕಾಮಾಕ್ಷಿಪಾಳ್ಯ ಠಾಣೆಯ ಪರಿಶೀಲನೆ ಆಗ್ತದೆ. ಒಂದು ವೇಳೆ ಬೇರೆ ಜಾಗದಲ್ಲಾಗಿದ್ರೆ ಈಗೇನೀಗ ವರದಿ ಕೊಟ್ರಲ್ಲ, ಅಲ್ಲಿ ಸ್ಥಳ ಮಹಜರು ಮಾಡಿದ್ವು, ಅಲ್ಲಿ ಟೈಲ್ಸ್ ಇತ್ತು, ಹೀಗೆ ಅಂತೆಲ್ಲ ಏನು ವರದಿ ಕೊಟ್ಟಿದ್ರಲ್ಲ, ತನಿಖಾಧಿಕಾರಿಗಳ ವಿರುದ್ಧನೇ ಈಗ ರಿವರ್ಸ್ ಹೊಡೆಯುವಂತಹ ಸಾಧ್ಯತೆ ಕೂಡ ಉಂಟು. ಯಾಕಂದರೆ ಇನ್ ಕೇಸ್ ಪೊಲೀಸ್ನವ್ರು ಏನಾದರೂ ಎಡವಟ್ಟು ಮಾಡಿದ್ರಾ ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಒಂದು ಕಡೆ ದರ್ಶನ್ ಮತ್ತು ಗ್ಯಾಂಗ್ ಮಹಜರು ಸಂದರ್ಭದಲ್ಲಿ ಆ ಒಂದು ಎಡವಟ್ಟು ನಡೆದಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನು ಮಹಜರು ಕಾಪಿಯಲ್ಲಿರುವಂತಹ ಸ್ಥಳವೇ ಬೇರೆ, ಆದರೆ ಪೊಲೀಸ್ನವ್ರು ಹೇಳಿದ ಜಾಗನೇ ಬೇರೆ. ಎಲ್ಲೋ ಮಹಜರು ಮಾಡಿ ಕಾಮಾಕ್ಷಿಪಾಳ್ಯ ಠಾಣೆ ಅಂತ ಈಗ ಪೊಲೀಸ್ನವರು ಟೈಲ್ಸ್ ಹಾಕಿರುವ ಕ್ಯಾಬಿನಲ್ಲಿ ಫೋಟೋವನ್ನು ತೆಗೆದು ಈಗ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಏನು ಕೇಳಿ ಬರ್ತಾ ಇದ್ದಾವಲ್ಲ, ಆ ನಿಟ್ಟಿನಲ್ಲಿ ಎಲ್ಲಾದರೂ ಪೊಲೀಸ್ನವರು ಎಡವಟ್ಟು ಮಾಡಿದರೆ, ಈ ಕೇಸಲ್ಲಿ ಅವರೆಲ್ಲಾದರೂ ತರಾತುರಿಯನ್ನು ತೋರಿಸಿದರೆ, ಇದು ನಿಜಕ್ಕೂ ತನಿಖಾಧಿಕಾರಿಗಳ ವಿರುದ್ಧ ರಿವರ್ಸ್ ಹೊಡೆಯೋದ್ರಲ್ಲಿ ಎರಡು ಮಾತಿಲ್ಲ. ಆ ನಿಟ್ಟಿನಲ್ಲಿ ಮತ್ತು ಈ ಕೇಸು ಬೇರೆ ತಿರುವು ಕೂಡ ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಒಂದು ಕಡೆ ಈಗ ದರ್ಶನ್ ಮತ್ತು ಗ್ಯಾಂಗ್ ಹೇಗಾದರೂ ಮಾಡಿ ಶತಾಯಗತೆಯ ಹೊರಗಡೆ ಬರಬೇಕು ಅಂತ ಈಗ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಎಲ್ಲಾದರೂ ಈ ಕೇಸಿಂದ ದರ್ಶನ್ ಮತ್ತು ಗ್ಯಾಂಗಿಗೆ ಏನಾದರೂ ಪ್ಲಸ್ ಪಾಯಿಂಟ್ ಏನಾದರೂ ಆಗ್ಬೋದಾ, ಆ ನಿಟ್ಟಿನಲ್ಲಿ ಏನಾದರೂ ಕೋರ್ಟ್ ಯಾವ ನಿರ್ಧಾರಕ್ಕೆ ಬರ್ತದೆ, ಇದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ಲೈವಲ್ಲಿ ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ಈಗ ದರ್ಶನ್ ಆ್ಯಂಡ್ ಗ್ಯಾಂಗ್ ಸದ್ಯ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಆದರೆ ಈ ಸ್ಥಳ ಮಹಜರು ಮಾಡಿದ್ದ ಜಾಗದ ಮೇಲೆ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಈಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಟೈಲ್ಸೇ ಇರಲಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸತ್ಯಾಸತ್ಯತೆ ಏನಿದೆ ವೆಂಕಟೇಶ್? ಸಚಿನ್, ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಏನು ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಅದಾದ ಬಳಿಕ ಕೂಡ ಈಗ ಕೋರ್ಟ್ನಲ್ಲಿ ಟ್ರಯಲ್ ನಡೀತಾ ಇದೆ. ಒಂದು ಕಡೆ ಮತ್ತೊಂದು ಕಡೆ ಈಗ ಆರೋಪಿಗಳೆಲ್ಲರೂ ಕೂಡ ಜೈಲಲ್ಲೇ ಇದ್ದಾರೆ. ಆದರೆ ಈಗ ಒಂದು ವಿಚಾರ ಎತ್ತಿರುವಂಥದ್ದು ಏನಂತ ಹೇಳಿದ್ರೆ, ಪೊಲೀಸರು ಸ್ಪಾಟ್ ಮಜರ್ ಮಾಡಿದಂತಹ ಸಂದರ್ಭದಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಈ ಒಂದು ತನಿಖೆ ಆಗಿದೆ. ಆದರೆ ಆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂತಹ ಫೋಟೋಗಳ ಹಿಂಬದಿಯಲ್ಲಿ ಆ ಒಂದು ಠಾಣೆಯ ಆ ಗೋಡೆಗಳಿಗೆ ಹಾಕಿರುವಂತಹ ಟೈಲ್ಸ್ ಏನಿದೆ ಅದಲ್ಲ, ಬೇರೆ ಜಾಗದಲ್ಲಿ ಇವರು ಸ್ಪಾಟ್ ಮಜರನ್ನು ಮಾಡಿ ಆರೋಪಿಗಳಿಂದ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ. ಆದರೆ ನ್ಯಾಯಾಲಯಕ್ಕೆ ಸುಳ್ಳು ದಾಖಲಾತಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪಿಸಿ ಈಗ ಏನು ಒಂದು ತನಿಖಾಧಿಕಾರಿ ವಿರುದ್ಧ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನು ಹಾಕಿರುವಂಥದ್ದು. ಅದಕ್ಕೆ SPP ಅವರು ಕೂಡ ಒಂದು ತಕರಾರು ಅರ್ಜಿಯನ್ನು ಹಾಕ್ತಾರೆ. ಆ ಅರ್ಜಿ ವಿಚಾರಣೆ ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಆ ವಾದ ಪ್ರತಿವಾದಗಳಾಗಿ ಇದು ಸತ್ಯಾಸತ್ಯತೆ ಏನು ಅನ್ನೋದು ಕೂಡ ತಿಳಿದು ಬರುತ್ತೆ. ಆದರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಏನೋ ಪ್ರಕರಣ ದಾಖಲಾಯಿತು, ಅದರ ತನಿಖೆ ಎಲ್ಲವೂ ಕೂಡ ಆಗಿದ್ದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಆದರೆ ತನಿಖೆಯ ಸಂದರ್ಭದಲ್ಲಿ ಈ ರೀತಿಯಾದಂಥ ಸಣ್ಣ ಪುಟ್ಟ ಲೋಪದೋಷಗಳಾಗಿದೆ ಅಂತ ಹೇಳಿ ಅವರು ಎತ್ತಿ ಹಿಡಿತಾ ಇದ್ದಾರೆ. ಆದರೆ ಅದರ ಎಷ್ಟರ ಮಟ್ಟಿಗೆ ಈ ಒಂದು ಕೇಸ್ಗೆ ಲೂಪೋಲ್ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ತನಿಖೆಯ ಸಂದರ್ಭದಲ್ಲಿ ಏನು ಒಂದು ಸೆಕ್ಯೂರಿಟಿ ಪರ್ಪಸ್ಗೆ ಮತ್ತೆ ಅಲ್ಲಿ ಸ್ಥಳಾವಕಾಶ ಕಡಿಮೆ ಇದ್ದ ಕಾರಣವಾಗಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರ್ಕೊಂಡು ಬಂದು ಅಲ್ಲಿ ವಿಚಾರಣೆಯನ್ನು ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಕೂಡ ಎಲ್ರಿಗೂ ಗೊತ್ತಿರೋಂತಹ ವಿಚಾರ. ಆದರೆ ಆ ಸಂದರ್ಭದಲ್ಲಿ ಇಲ್ಲಿ ಏನೋ ಒಂದು ಪ್ರಮುಖವಾಗಿ ಚಾರ್ಜ್ ಶೀಟ್ನಲ್ಲಿ ಆರೋಪಿಗಳನ್ನು ತನಿಖೆ ಮಾಡಿರುವಂತಹ ಸ್ಥಳ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ಒಳಭಾಗ ಅಂತ ಹೇಳಿ ಏನಾದರೂ ಅವರು ಉಲ್ಲೇಖ ಮಾಡಿದ್ದಾರಾ, ಅಥವಾ ಆರೋಪಿಗಳನ್ನು ಈ ಪ್ರಕರಣ ಸಂಬಂಧಪಟ್ಟಂತೆ ತನಿಖೆ ಮಾಡಲಾಗಿದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಹಾಗಾಗಿ ಪ್ರತಿವಾದವನ್ನು ಸಲ್ಲಿಸ್ತಾರೆ, ಅಂದರೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಅದಾದ ಬಳಿಕ ಈ ಒಂದು ಅರ್ಜಿ ಕೂಡ ವಿಚಾರಣೆ ಆಗುತ್ತೆ. ಒಂದು ವೇಳೆ ಏನಾದರೂ ತನಿಖಾಧಿಕಾರಿಗಳೇನಾದರೂ ತಪ್ಪನ್ನು ಎಸಗಿದ್ರೆ ಅವ್ರ ವಿರುದ್ಧ ಕ್ರಮಕ್ಕೂ ಕೂಡ ಮುಂದಾಗಬಹುದು. ಆದರೆ ಇದು ಎಷ್ಟರ ಮಟ್ಟಿಗೆ ಈ ಕೇಸ್ ಸ್ಟ್ಯಾಂಡ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತಹದ್ದು. ಸಚಿನ್, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.